ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ನಮಗೆ ಕೊಟ್ಟಂತ ದೇವರ ವಾಕ್ಯವು ಎಫೆಸದವರಿಗೆ 5ನೇ ಅಧ್ಯಾಯ 8ನೇ ವಚನ. ವಾಕ್ಯವನ್ನು ಓದಿಕೊಳ್ಳೋಣ. ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ವಾಕ್ಯವು ಹೇಳುತ್ತದೆ, ನಾವು ಕ್ರಿಸ್ತನಲ್ಲಿ ಇರುವುದಕ್ಕಿಂತ ಮುಂಚೆ ಹಿಂದಿನ ಕಾಲದಲ್ಲಿ ನಮ್ಮ ಜೀವಿತ ಹಾಗೂ ನಾವು ಕತ್ತಲೆಯಲ್ಲಿ ಇದ್ವಿ. ಅಂದ್ರೆ ನಾವು ಸೈತಾನನಿಗೆ ಒಳಗಾಗಿ ಸೈತಾನ ಕಾರ್ಯಗಳನ್ನು ಮಾಡುತ್ತಾ ಎಲ್ಲಾ ಪಾಪದ ಕಾರ್ಯಗಳಿಗೆ ದುಶ್ಚಟಗಳಿಗೆ ಒಳಗಾಗಿದ್ದೀವಿ. ಆದರೆ ಈಗ ನಾವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀವಿ. ಅಂದ್ರೆ ನಾವು ಕ್ರಿಸ್ತನನ್ನು ಅರಿತುಕೊಂಡ ಮೇಲೆ ನಮ್ಮ ಜೀವಿತ ಬೆಳಕಿನಲ್ಲಿ ಹಾಗೂ ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬೆಳಕನ್ನು, ದೊಡ್ಡ ಪ್ರಕಾಶವನ್ನು ನಮಗೆ ಕಾಣಲು ಕೃಪೆ ಮಾಡಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನೀವು ಕೂಡ ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯವನ್ನು ಅಳವಡಿಸಿಕೊಳ್ಳಿರಿ. ಆಗ ನಿಮ್ಮ ಜೀವಿತದಲ್ಲಿಯೂ ಆತನು ಒಂದು ದೊಡ್ಡ ಬೆಳಕನ್ನು ಹಾಗೂ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಪ್ರಕಾಶವನ್ನು ತರಲು ಶಕ್ತನಾಗಿದ್ದಾನೆ.